ನಾನು ಇವತ್ತು ಹಂಪಿ ಉತ್ಸವಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ದುರ್ಗಮ್ಮವ್ವಂದು ಆಶೀರ್ವಾದ ತಗೊಂಡು ಬಳ್ಳಾರಿ ಹೋಗೋ ದಾರಿಯಲ್ಲಿ ಈ ಥರ ನಾನು ಜಿಂದಾಲ್ದೊಂದು ಫ್ಯಾಕ್ಟ್ರಿ ನೋಡಿದೆ. ಇಲ್ಲಿ ಹಂಪಿ ರೂಟ್ದು ದಾರಿ ತೋರಿಸಿದ ತಕ್ಷಣ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು, ಹೊಸಪೇಟ್ಲಿಂದ ಹೋಗ್ಬೇಕಾ ಹೆಂಗೆ ಹೋಗಬೇಕು ಅಂತೇಳಿ. ಹಂಗೆ ಹೊಸಪೇಟೆ ದಾರಿಲಿಂದ ಹಂಪಿಗಂತೂ ಹೋಗಿದ್ವಿ. ಇದು ಎಂಟ್ರೆನ್ಸ್, ಹಂಪಿಗೆ ಹೋಗೋ ದಾರಿ ಇದು. ಇಲ್ಲೆಲ್ಲ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ. ಹಂಗೆ ವೆಲ್ಕಮ್ ಮಾಡ್ಕೊಂತ ನನ್ನ ಸ್ಕೂಟಿಯಲ್ಲಿ ನಾನಂತೂ ಎಂಟ್ರಿ ಕೊಟ್ಟೇ ಬಿಟ್ಟೆ ಹಂಪಿಯಲ್ಲಿ. ಅಲ್ಲಿ ಒಬ್ಬ ಫಾರಿನರ್ ಸಿಕ್ಕಿದ್ರು, ಅವ್ರ ಹತ್ರ ಹಂಪಿ ಉತ್ಸವ 2026 ವೆಲ್ಕಮ್ ಮಾಡಿಸಿದ್ದೆ. ಹಂಗೆ ನಾನು ಟೆಂಪಲಲ್ಲಿ ಹೋಗಿದ ತಕ್ಷಣ ಅಲ್ಲೆಲ್ಲ ತುಂಬ ಡೆಕೋರೇಷನ್ನೇ ಮಾಡಿಬಿಟ್ಟಿದ್ರು. ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಹಂಪಿ ವಿಸಿಟ್ ಮಾಡಿರೋದು. ಹಂಗಾಗಿ ಅಲ್ಲಿ ಚಿಕ್ಕದಾಗಿ ಒಂದು ರೀಲ್ ಮಾಡಮ್ಮ ಅಂಥೇಳಿ ಗುಡಿ ಹತ್ರ ಒಂದು ರೀಲ್ ಕೂಡ ಮಾಡ್ಕೊಂಡೆ. ಇದೇ ಒಳಗೆ ಹೋಗೋ ಎಂಟ್ರಿ ಟೈಮ್ ಅದು. ಈ ಗೇಟ್ಲಿಂದ ಎಂಟ್ರಿ ಆಗ್ತೀವಿ. ಹಂಗೆ ಹೊರಗಡೆ ಬಂದಿದ ತಕ್ಷಣ ದೊಡ್ಡದಾಗಿ ಒಂದು ಎಕ್ಸಿಬಿಷನ್ ನಡೆಸಿದ್ದಾರೆ ಹೊರಗಡೆ. ಅದೆಲ್ಲ ನೋಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪುರಾಣ ಕಾಲದೆಲ್ಲ ಇಟ್ಟಿದ್ರು ಅಲ್ಲಿ, ಅದೆಲ್ಲ ನೋಡಿದೆ. ಹಂಗೆ ನಮ್ಮ ದೋಸ್ತ ಬಂದು ಬಾರ ಈ ಗುಡಿಗೆ ಹೋಗಮ್ಮ ಅಂತೇಳಿ ಕರ್ಕೊಂಡು ಹೋದ. ಆ ಗುಡಿ ಹೆಸರು ನನಗೇನೋ ಗೊತ್ತಿಲ್ಲ. ಅವ್ರು ಅದ್ರ ಬಗ್ಗೆ ಏನೋ ಎಕ್ಸ್ಪ್ಲೇನ್ ಮಾಡಿದೆ, ನನಗೆ ಅರ್ಥನೂ ಆಗಿಲ್ಲ. ಬಟ್ ಅಲ್ಲೆಲ್ಲ ಶಿಲ್ಪಕಲಾ, ಆ ವಿಗ್ರಹಗಳು, ಆ ಸ್ತಂಭಗಳು ಅವೆಲ್ಲ ನೋಡ್ತಿದ್ರೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗಂತೂ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇಂಥ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಇಲ್ಲಿ ಕಾಣ್ತಾ ಇರೋ ಬೋರ್ಡು ಲೋಟಸ್ ಮಾಲ್, ಇದು ಎಂಟ್ರೆನ್ಸು. ಈ ಲೋಟಸ್ ಮಾಲು ಬೇಸ್ಮೆಂಟ್ ಆಫ್ ಕ್ಯೂನ್ ಪ್ಲೇಸಸ್ಸು. ಇಲ್ಲೆಲ್ಲ ಆಗಿನ ಕಾಲದಾಗ ರಾಣಿಯವರು ಡ್ಯಾನ್ಸ್ ಮಾಡೋ ಪ್ರದೇಶ ಅಂತೆ ಇದು. ಅದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಲ್ಲಿ. ಅಲ್ಲಿ ಸುತ್ತಮುತ್ತ ಭಾಳ ಜನ ಇದ್ದಾರೆ ಅದನ್ನು ವಿಸಿಟ್ ಮಾಡೋಕ್ಕೆ. ನನಗಂತೂ ಆ ಪ್ಲೇಸಲ್ಲಿ ಅಂದರೆ ತುಂಬ ಇಷ್ಟನೇ ಆಗಿತ್ತು. ಭಾಳ ಜನ ಫೋಟೋ ಶೂಟ್ ಮಾಡ್ತಾಯಿದ್ರು. ಅಲ್ಲಿ ತುಂಬ ಜನ ರಿಲ್ಯಾಕ್ಸ್ ಆಗಿ ನೋಡ್ತಾ, ಅಂದರೆ ಆಗಿನ ಕಾಲದಾಗ ರಾಣಿಯವರು ಡ್ಯಾನ್ಸ್ ಮಾಡೋ ಪ್ರದೇಶ ಅಂದರೆ ಯಾವ ಥರ ಇರುತ್ತೆ ಅಂತ ಫುಲ್ ಎಕ್ಸೈಟ್ಮೆಂಟ್ ಇದೆ. ಬಟ್ ಅಲ್ಲಿ ದೊಡ್ಡದಾಗಿದೆ. ಅಲ್ಲಿ ಒಬ್ಬರು ನನಗೆ ಮೇಡಮ್ ಕಾಣಿಸಿದ್ರು. ಅವ್ರನ್ನ ಕೇಳಿದೆ, ಮೇಡಮ್ ಏನು ಇದು ಅಂತೆ. ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದರು. ಅಂದರೆ ಅದು ನಿಜವಾಗ್ಲೂ ರಾಣಿಯವರು ಡ್ಯಾನ್ಸ್ ಮಾಡೋ ಪ್ರದೇಶ ಅಂತೇಳಿ ಅವರು. ಇಲ್ಲಿ ಎಲ್ಲ ತುಂಬ ಚೇರ್ಸ್ ಹಾಕಿದ್ರು. ಇದು ಮೇನ್ ಸ್ಟೇಜ್ ಅಂತೆ. ಇವ್ರ ಅಕ್ಕ ಅವ್ರು ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರ ಬಗ್ಗೆ. ಇಲ್ಲಿ 3 days ಅಕ್ಕ ಬುಕ್ಕ ಅಂತೇಳಿ ಒಂದು ಕಾರ್ಯಕ್ರಮ ನಡೀತೈತಂತೆ. ಅದು 15th 19th ಇಲ್ಲಿ 3 days ಈ ಕಾರ್ಯಕ್ರಮ ನಡೀತೆ ಅಂತ ಹೇಳಿದರು. ಹಂಗೆ ಸ್ಟೇಜ್ ಎಲ್ಲ ಕವರ್ ಮಾಡಿ ನೋಡಿದೆ. ತುಂಬ ಸೆಕ್ಯೂರಿಟಿ ಕೂಡ ಇತ್ತು ಅಲ್ಲಿ. ಅಲ್ಲಿ ವಿಡಿಯೋ ಮಾಡ್ತಿದ್ದೆ, ಸೆಕ್ಯೂರಿಟೀಸ್ ಎಲ್ಲ ನನ್ನನ್ನು ನೋಡ್ತಾ ಇದ್ರು. ನನಗೇನು ಅನಿಸ್ಲಿಲ್ಲ. ಇಲ್ಲಿ ದೊಡ್ಡ ದೊಡ್ಡ ಮಂಟಪಗಳು ಇದ್ದಾವೆ. ಇಲ್ಲಿ ಭಾಳ ಜನ ಬಂದು ಹೋಗ್ತಾ ಇದ್ದಾರೆ, ಭಾಳ ಜನ ನೋಡ್ತಾ ಇದ್ದಾರೆ. ನರಸಿಂಹಸ್ವಾಮಿದು ವಿಗ್ರಹ ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಅಲ್ಲಿ ಭಾಳ ಜನ ನಿಂತು ಸೆಲ್ಫೀಸ್ ಎಲ್ಲ ತಕ್ಕೊತಿದ್ರು. ಆ ಉಗ್ರಹ ರೂಪ ನೋಡಿದ್ರೆ ನನಗೆ ದೇವರೇ ಕಂಡಂಗೆ ಆಗಿಬಿಡ್ತು. ಇನ್ನು ತೇರಿನ ಹತ್ರ ಬಂದಿದ್ದ ತಕ್ಷಣ ಅಲ್ಲಿ ಭಾಳ ಜನ ನಿಂತಿದ್ರು. ಏನಾಯಿತು ಅಂತ ನಾವು ನೋಡ್ತಾನೇ ಇದ್ವಿ. ಅವಾಗ ಗೊತ್ತಾಯಿತು ಈಗ ಎಲ್ಲರನ್ನ ಒಳಗಡೆ ಎಂಟ್ರಿ ಮಾಡ್ತಾ ಇದ್ದಾರೆ ಅಂತೇಳಿ. ಅಲ್ಲಿ ತುಂಬ ಕ್ರೌಡ್ ಇತ್ತು. ಮೇನ್ ಸ್ಟೇಜ್ ಹತ್ರ ಎಲ್ಲ ವೇಟಿಂಗ್ ಮಾಡ್ತಾಯಿದ್ರು ಫುಡ್ ಸ್ಟಾಲ್ ಹತ್ರ. ಯಾವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಆಗಿದ ತಕ್ಷಣ ಅವರು ಪುನೀತ್ ರಾಜ್ಕುಮಾರ್ ಅವ್ರದ್ದು ಡ್ರೋನ್ ಶೋ ತೋರಿಸಿದ್ರು. ತುಂಬ ಅಂದರೆ ತುಂಬ ಅದ್ಭುತವಾಗಿತ್ತು. ಇದನ್ನು ಯಾವತ್ತಿಗೆ ನಾನು ಅಂದ್ಕೊಂಡಿಲ್ಲ ಹಿಂಗೆ ಅಪ್ಪೂರ್ನ ನೋಡ್ತೀನಿ ಅಂತೇಳಿ. ಇಂಥ ಸ್ಟೇಜಲ್ಲಿ ತುಂಬ ಅಂದರೆ ತುಂಬ ಇಷ್ಟನೇ ಆಗ್ಬಿಡ್ತು ನನಗೆ. ಅಪ್ಪು ಸಾರ್ದು ಡ್ರೋನ್ ಶೋ ಆಕಾಶದಲ್ಲಿ ಹಾಕಿದ್ದಾರೆ ನೋಡಿ, ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು ಗುರು.